ನನಗೆ ಅದೇ ಭಯ. ಇದು ನಿಮ್ಮ ಅಪ್ಪನ ತಲೆ ಅನ್ಕೋ. ಸರಿನಾ? ಇದ್ರ ಮೇಲೆ ಆಣೆ ಮಾಡಿ ಹೇಳು, ಯಾರು ಇಲ್ಲ, ಯಾರು ಲವ್ ಮಾಡ್ತಿಲ್ಲ ಅಂತ. ಎಲ್ರಿಗೂ ನಮಸ್ಕಾರ, ಕಿರಣ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ಕೊನೆ ದಿನದ ಶೂಟು. ಓಕೆ, ಶೂಟ್ ನಡೀತಾ ಇದೆ ಇಲ್ಲಿ. ಇವತ್ತು ಕೊನೆ ದಿನ ಅಂತ ಶೂಟು ಅಂತ ಹೇಳಿದ್ದೀನಿ. ಬೇಗ ಶೂಟ್ ಮಾಡಿ, ಮರ್ಯಾದೆ ಉಳಿಸು. 3 ವರ್ಷದ RCB ಕಪ್ಪಿನ ಇವತ್ತು ಈ ಶೆಡ್ಯೂಲ್ 3 ವರ್ಷ ಸ್ಕೂಲಲ್ಲಿ ಮಾಡ್ತಾ ಇಲ್ಲ ಅಂತ ಅಂದ. ಸರಿ, ನಾ ಬೇರೆ ಕಡೆ ಎಲ್ಲಿ ಮಾಡ್ತಾ ಇದ್ದೀವಿ ಅಂತಂದಿದ್ದಕ್ಕೆ ಹೇಳ್ತಾ ಇಲ್ಲ. ನಾನು ನಿಮ್ಮ ಅಪ್ಪನಿಗೆ ಹೇಳಲ್ಲ ಅಂತ ಹೇಳಿದ್ದೀನಿ, ಯಾರಿಗೂ ಹೇಳಲ್ಲ ಅಂತ ಹೇಳಿದ್ದೀನಿ. ನಾವ್ಯಾಕೆ ಹೇಳೋಣ, ಅದೆಲ್ಲ ಸಪೋರ್ಟ್ ಮಾಡ್ತೀವಿ ನಾವಿನ್ನ. ಅಲ್ಲ, ನಾನು ಅದಕ್ಕೆ ಕೇಳ್ತಾ ಇರೋದು. ಹೇಳ್ಬಿಡು, ಮನಸ್ಸಲ್ಲಿ ಕಕ್ಬಿಡು, ಏನು ತೊಂದರೆ ಇಲ್ಲ. ನಾವು ಇವತ್ತು ಓಕೆ, ಇವ್ರ ಅಣ್ಣ ತಮ್ಮದಿರಲ್ಲ ಅವರೇ, ಅದಕ್ಕೆ ಹೇಳಲ್ಲ. ಇಲ್ಲ, ಸಪ್ರೇಟ್ ಆಗಿ ಹೇಳ್ತಾನೆ ಬಿಡ, ನಮಗೆ ಹೇಳ್ತಾನೆ ಬಿಡು. ಈಗ ಇದು ನಿಮ್ಮ ಅಪ್ಪನ ತಲೆ ಅನ್ಕೋ. ಸರಿನಾ? ಇದ್ರ ಮೇಲೆ ಆಣೆ ಮಾಡಿ ಹೇಳು, ಯಾರು ಇಲ್ಲ, ಯಾರು ಲವ್ ಮಾಡ್ತಿಲ್ಲ ಅಂತ. ಮುಂದಕ್ಕೆ ಇಷ್ಟಪಡ್ತೀಯಾ ಎಲ್ಲಗಳೇ? ಯಾರನ್ನ ಲವ್ ಆಯ್ತು, ಮುಂದಕ್ಕಾದ್ರೆ ಲವ್ ಮಾಡ್ತೀಯ? ಯಾರನ್ನಾದ್ರು ನೋಡ್ಕೊಳುವ. ಯಾವಾಗ? ಎಷ್ಟು ಜನ ಲವ್ ಮಾಡ್ಬೋದು ನೀನು? ಎಷ್ಟು ಜನ ಲವ್ ಮಾಡ್ತೀಯಾ? ಆ ಥರದ್ದು ಏನೋ ಪ್ಲಾನ್ ಇದೆಯಾ? ಒಬ್ಳನ್ನೇ ಮಾಡಬೇಕು? ಎಷ್ಟು, ಒಂದು 3-4 ಜನ ಲವ್ ಮಾಡ್ತೀಯಾ? ಅದೆಲ್ಲ ಒಬ್ರು ಆಯ್ಕೆ ಅದೇ ಮುಗ್ಗರು ಚೂರು ಇದು ಸೇಸ್ಕೊಂಡು ಪೆಣ್ಣಾಡು ಅಂತ ತೆಲ್ಕೊಂಡು ನಿಲ್ತಾರೆ. ಅದೇ ನೋಡೋದು, ಇಬ್ಬರು ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಒಂದು ಮದುವೆ ಆಗೋದು. ಆ ಥರ ಏನೋ ಪ್ಲಾನ್ ಇದೆಯಾ? ಏನಿಲ್ಲ. ಒಬ್ಬಳೆ ಬಾಳಗೆ ಜೋರ ಮಾತಾಡು, ಇರ್ಲಿ. ಹುಡುಗಿ ಹೆಸರು ಎತ್ತಿದ್ರೆ ಎಷ್ಟು ವಾಯ್ಸ್ ಡೆಲ್ ಆಗೋಯ್ತದ ನಿಂದು. ಬೇರೆದಕ್ಕೆ ಕಿರ್ಚ್ಕೊಂಡ್ಯಾ? ನಮ್ಮ ಸಿನಿಮಾದಲ್ಲಿ, ನಮ್ಮ ಟೀಮಲ್ಲಿ ನಾನು ಯಾವ ಡಿಪಾರ್ಟ್ಮೆಂಟು ಅನ್ನೋದೇ ನನಗೆ ಮರ್ತೋಗ್ಬಿಟ್ಟೈತೆ ಗುರು. ಲೆನ್ಸ್ ಬಾಕ್ಸ್ ಎಲ್ಲ ಒರೆಸ್ತವ್ರೆ ನಿಮಗೆ. ಇವತ್ತು ಮುಗಿದ್ಬಿಟ್ರೆ ಇವ್ರು ಸವಾಸ ಬೇಡಪ್ಪ ನಮಗೆ. ನಾವು ಯಾವ ಡಿಪಾರ್ಟ್ಮೆಂಟ್ ಅನ್ನೋದೇ ಮರ್ತೋಗ್ಬಿಟ್ಟೈತೆ ನಮಗೆ. ಡಿಪಾರ್ಟ್ಮೆಂಟ್ ಅನ್ನೋದು ಮರ್ತಿ 3 ವರ್ಷ ಆಯ್ತು ನಾವು ಯಾವ ಡಿಪಾರ್ಟ್ಮೆಂಟ್ ಅಂತ. ಅದು ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ ನನಗೂ ಹಂಗೆ ಆಗೈತೆ. ಹಿಡಿದಾಗ ಮಾತ್ರ ಡೈರೆಕ್ಟ್ರು, ಶಾರ್ಟ್ ತೆಗಿಬೇಕಾದ್ರೆ ಡೈರೆಕ್ಟ್ರು, ಆಯ್ತಾ? ಸೀನ್ ತೆಗಿಬೇಕಾದ್ರೆ ಮಾತ್ರ ಆ್ಯಕ್ಟ್ರು. ನಾವಿವಾಗ ಆಯ್ತಾ ಛತ್ರಿ ಎತ್ಕೊಂಡು ಹೋಗಂದ್ರೆ ಛತ್ರಿ ಎತ್ಕೊಂಡು ಹೋಗ್ಬೇಕು. ನನಗೆ ಲೆನ್ಸ್ ಬಾಕ್ಸ್ ಎತ್ಕೊಂಡ್ಬಂದು ಎತ್ಕೊಂಡ್ಬರ್ಬೇಕು. ನೋಡಿ, ಒಂದು ಛತ್ರಿ ಎತ್ಕೊಂಡು ಸೋಟ್ ಎತ್ಕೊಂಡು ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇರ್ಬೇಕು. ನೈಟ್ ಮಾತ್ರ ಅದು ಇವತ್ತು ಕುಂಬಳಕಾಯಿನ ಹೊಡೆಯೋದು ಯಾರು ಹೊಡಿತಾರೋ ಗೊತ್ತಿಲ್ಲ, ಅದು ಪೀಸ್ ಆಗಿ 3 ವರ್ಷದ ಕೊಚ್ಚಿ ಚೆನ್ನಾಗಿ. ಓಕೆ, ನಮ್ಮ ಟೀಮ್ ಎಲ್ಲ ಊಟ ಮಾಡ್ತಾ ಇದೆ. ಯಾರನ್ನಾದರೂ ಮಾತಾಡ್ಸೋಣ, ನಮ್ಮ ಡೈರೆಕ್ಟ್ರನ್ನೇ ಮಾತಾಡ್ಸ್ಬಿಡೋಣ. ಏನು ಊಟ? ಏನಕ್ಕೆ ಬೇಳೆ ಕುಷ್ಕ ತಂದವನೇ, ಬೇಳೆ ಸಾರ ಕುಷ್ಕ ಸ್ವಲ್ಪ ಪೀಸು ಕಡೆ ಇಲ್ಲೋಡೆ ಹುಡುಕರು ಒಂದು ಪೀಸ್ ಎಲ್ಲ ತಿನ್ಕೊಂಬಿಟ್ಟಿರ್ತೀಯ. ಅಂತೂ ಇಂತೂ ಕೊನೆ ದಿನ ಅಂತ ನಮ್ಮ ಪ್ರೊಡ್ಯೂಸರು ನಮಗೆ ಅಂತೂ ಇಂಥ ಕೊನೆ ದಿನ ನಮ್ಮ ಪ್ರೊಡ್ಯೂಸರು ಕುಷ್ಕ ಜಾಗಕ್ಕೆ ಇನ್ನೊಂದು 30 ರೂಪಾಯಿ ಎಕ್ಸ್ಟ್ರಾ, ಒಂದು 100 ರೂಪಾಯಿ ಬಿರಿಯಾನಿ ಸಿಗುತ್ತೆ ಅಂತ ಎಲ್ಲರೂ ಹಂಚ್ಕೊಂಡ್ಬಂದಾನೆ. ಒಳ್ಳೆ ಮಟನ್ ಬಿರಿಯಾನಿ ಅಂತ ಮಾಡ್ಸಾಕಿಲ್ಲ ಅದು. ಬಿರಿಯಾನಿ ಸಿಕ್ಕಿರೋದು ಖುಷಿ ಪಡು. ಮಟನ್ ಬಿರಿಯಾನಿ ಅಂತೆ, ಮಟನ್ ಬಿರಿಯಾನಿ. ಸರ್, ಬಿರಿಯಾನಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಏನು ಸರ್ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀರಾ? ನಿಜವಾಗ್ಲೂ ಅಣ್ಣ, ಸರಿ ನೀನು ಸಿನಿಮಾ ಅಂತೆಲ್ಲ ಕರೆದ್ರೆ ನಿಜ ಬರಲ್ಲ. ಪೇಮೆಂಟ್ ಇಲ್ಲದೆ ಬರಲ್ವಾ? ಪೇಮೆಂಟ್ ಇಲ್ಲದೆ ಬರಲ್ಲ. ಹೌದಾ? ಎಕ್ಸರ್ಸೈಸ್ ಆದಂಗೆ ಆಗುತ್ತೆ ಅಂತ ಹೇಳಿದೀವಪ್ಪ. ಸಿನಿಮಾದಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟೆ ಗುರು. ನಾನು ಸೈಕಲ್ ತುಳಿದು ಎಕ್ಸರ್ಸೈಸ್ ಆಗುತ್ತೆ ಅಂತ ಕೊಟ್ಟಿದ್ದೀವಿ. ಸಿನಿಮಾದಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟೆ ನಾನು. ಹೌದಾ? ಪ್ರೊಡಕ್ಷನ್ ಬಗ್ಗೆ ಒಂದು 4 ಮಾತಾಡಿ. ಬೇಡಪ್ಪ, ಇರಲಿ, ಸಿಹಿದಾಗ್ಲಿ ಕೈದಾಗ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿ. ಸೂಪರ್ ಪ್ರೊಡಕ್ಷನ್ ಇದು. ಹಿಂದಿಲಿ 7 ಬಾಕ್ಸ್ ಇದೆಯಲ್ಲ, ಅದಕ್ಕಿಂತ ದೊಡ್ಡದು. ಹೋಗಿಪ್ಪ, ನಮ್ಮ ಕೈಲಿ ಆಗ್ತಾ ಇಲ್ಲ. ಇರಲಿ, ಬನ್ನಿ. ಜಾಲಿ ಮೂಡು. ಓಕೆನಾ? ಈ ಬ್ರಿಡ್ಜ್ ಪಾಸ್ ಆಗ್ತೀರಾ ಸ್ಟ್ರೈಟು? ಓಕೆ. ನಾನಂತೂ ಎಂತೆಂಥ ದೊಡ್ಡ ಪ್ರೊಡಕ್ಷನ್ ವರ್ಕ್ ಮಾಡಿದ್ದೀನಿ, ಆದರೆ ಅಲ್ಲಿರೋವಂಥ ಮಜಾ, ಖುಷಿ ನಾವುಗಳೇ ಸಿನಿಮಾ ಮಾಡಿದಾಗ ಸ್ನೇಹಿತರು ಸೇರಿ ಟೀಮಲ್ಲಿ ತಂಡ ಮಾಡಿಕೊಂಡು ನಾವುಗಳೇ ಸಿನಿಮಾ ಮಾಡಿದಾಗ ಅದರಲ್ಲಿರುವಂಥ ಮಜಾನೇ ಬೇರೆ ಇರುತ್ತೆ. ಮೀನೆಲ್ಲ ಹಿಡಿತಾರೆ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲ ತೆಪ್ಪಗಳೆಲ್ಲ ಇದೆ ಇಲ್ಲಿ. ಈಗ ಓಕೆ, ಈಗ ಶಾರ್ಟ್ ತೊಗೊಬೇಕು. ನೋಡೋಣ, ಆಮೇಲೆ ಸಿಗ್ತೀನಿ.
ಯಾರಾಜು ಹೇಳು ಮೀನು ಬರೋದು ಒಳ್ಳೆ ಸೀಟಿ ಅವ್ನು ಏನೇನು ಸೀಟಿ ಇಕ್ಕಿದ್ನು 300 310 400 410 500 500 ಮೇಲೆ 5 600 ದೊಡ್ಡ ದೊಡ್ಡ ಮೀನಿವು 700 ಆ ಫೋಟೋಗಳು ನಮ್ಮ ಹತ್ರ ಕ್ಯಾಮ್ರಾ ತೊಗೊಂಡು ನಿಂಗೆ ಪೇಟ ಕಟ್ಕೊಂಡು ಇಲ್ಲಿ ಹಿಡ್ದಿರೋವಲ್ಲ ಓಕೆ ಶೂಟ್ ಮುಗ್ದಿದೆ ಅಂದ್ಕೊಂಡಾಗೆ ಇನ್ನೊಂದೆರಡು ಶಾರ್ಟ್ ಮಾತ್ರ ಬಾಕಿ ಇದೆ. ಅಲ್ಲಿ ಹೋಗ್ತಾ ಅಂದವೇ ತೊಗೊಂಡು ಹಾಗೆ ಹೋಗಿ ಕುಂಬಳಕಾಯಿ ಹೊಡೆದ್ಬಿಟ್ರೆ ನೋಡೋಣ. ಕುಂಬಳಕಾಯಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಫೈನಲಿ ಕುಂಬಳಕಾಯಿ ಹೊಡೆದ್ರೆ ಜೀವ ಉಳಿಸಿದ್ದು ಕುಂಬಳಕಾಯಿ ಹೊಡೆಯುವಂಥ ಕಾರ್ಯಕ್ರಮದಲ್ಲಿ ಇವಾಗ ಸಿದ್ಧವಾಗಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗೆ ಕುಂಬಳಕಾಯಿ ಇದೆ. ಆ ಖುಷಿಗೆ ಎಲ್ಲರೂ ಪಟಾಕಿಗಳು ಬಾಂಬ್ಗಳು ಅಣಿಸ್ತಾ ಇದ್ದಾರೆ. ಹೇಳ್ಬಿಟ್ಟು ಹೊಡೀರಿ. ಈಗ ಅಹಮದಾಬಾದ್ ಪುಲ್ವಾಮಾ ನಡೆದು ಜನಕ್ಕೆ ಎಲ್ಲ ಕಡೆ ಎಲ್ಲೆಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸ್ವಾಮಿ ನಮಸ್ತೆ. ಡೈರೆಕ್ಟ್ರು ಅನ್ಕೊಂಡಂಗೂ ನಾನು ಬೆಳಗ್ಗೆ ಹೇಳ್ದಂಗೂ ನಮ್ಮ ಮರ್ಯಾದೆನೂ ಉಳಿಸ್ತೆ. ನಾನು ಹೇಳ್ಬಿಟ್ಟಿದ್ದೆ ಬೆಳಗ್ಗೆನೆ, ಇರ್ರಿ ಏನ್ರಿ ಚಿಕ್ಕ ಮಕ್ಳು ಥರ ಒಂದು ನಿಮಿಷ ಇರ್ರಿ, ಒಂದು ನಿಮಿಷ ಹೇಳೋಣ. ಮನೆಗೂ ಕಷ್ಟಪಟ್ಟು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಉಳಿಸ್ಕೊಂಡಿದೀವಪ್ಪ. ಇನ್ನೇನೋ ಸಣ್ಣ ಪುಟ್ಟ ತಪ್ಪಾಗಿದೆ ಕ್ಷಮಿಸ್ಬಿಡಿ. ಇನ್ನ 2 ಅವರ್ ಗ್ಯಾಪ್ ಟೈಮ್ ಕೊಟ್ಟವನೆ. ಇನ್ನು 1 ಅವರ್ ಬಿಟ್ಟವನೆ. ಇನ್ನೂ 1 ಅವರ್ ಬಿಟ್ಟಿದ್ದಲ್ಲಣ್ಣ. 1 ಅವರ್ ಬಿಟ್ಟವನೆ ಎಲ್ಲ. ಫುಲ್ ಹ್ಯಾಪಿ ಅನ್ಕೊಂಡಂಗಿದೆ ಮೊದಲನೇ ಸರಿ ಈ ತರ ಮುಗಿಸಿರೋದು. ನಾವು ಕೆಲಸ ಮಾಡಿದಾಗ ಮುಗಿದಿದೆ ಸುಮಾರು ಕಡೆ. ಬಟ್ ಅಲ್ಲ ನಾನು ಹೇಳ್ತಿರೋದು ಇಲ್ಲಿ ಈ ಸಿನಿಮಾ ವಿವಾದ ಈ ಸಿನಿಮಾ ಹೌದೌದು. ಇದು ಸ್ವಲ್ಪ ಸಮಸ್ಯೆ ಆಗಿ ಮಾಡಿಲ್ಲ ಅಷ್ಟೇ. ತುಂಬಾ ನಮ್ಮ ಕೈಲಿ ಮಾಡಕ್ಕಾಗದೆ ಅಲ್ಲ, ಇದು ಪ್ರಕೃತಿ ವಾತಾವರಣ ನಮಗೆ ಸಪೋರ್ಟ್ ಮಾಡಿಲ್ಲ, ಸಮಸ್ಯೆಗಳಾಗಿ ಮಾಡಕ್ಕಾಗದೆ ಆಗಿದೆ. ಹೌದು. ಓಕೆ ನೋಡೋಣ. ಇವು ಮುಗ್ದಿದೆ, ಮುಂದಕ್ಕೆ ಮುಗ್ದಿದೆ. ಓಕೆ ನೀವು ಬಂದ್ರಿ. ಲಾಸ್ಟ್ ಟೈಮ್ ನೀವು ಬಂದಾಗೂ ಲಾಸ್ಟ್ ಟೈಮು 1 ಡೇ ಶೂಟ್ ಮಾಡಿ ಮಳೆ ಬಂತು. ಲಾಸ್ಟ್ ಟೈಮ್ ಹೋಗಿ ಮತ್ತೆ ತಿರ್ಗಿ ನಿಮ್ಮ ಡೇಟ್ಸ್ ಈಗ 2 ದಿನ ಕೊಟ್ಟಿದ್ವಿ. ಈಗ ಮಳೆ ಇಲ್ಲದೆ ಸಂಪೂರ್ಣವಾಗಿ ಸಿನಿಮಾ ಮುಗಿದಿದೆ. ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಮುಗಿದಿದೆ ಸರ್. ನನಗೆ ನನ್ನ ಪೋರ್ಷನ್ ಏನು ಅಂತಂದರೆ ಒಂದು ಸಾಂಗು ಮತ್ತು ಕೆಲವೊಂದು ಬೀಟ್ಗಳಿದೆ. ಅದರಿಂದ ಸಾಂಗು ಭಾಳ ಚೆನ್ನಾಗಿದೆ ಮತ್ತು ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿದೆ. ತುಂಬ ಒಳ್ಳೆ ಮೆಲೋಡಿಯಸ್ ಆಗಿ ಲೈಫ್ ಸ್ಟೈಲ್ನ, ಪೋಸ್ಟ್ ಮ್ಯಾನ್ ಲೈಫ್ ಸ್ಟೈಲ್ನ ತೋರಿಸುವಂಥದ್ದು ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನಮ್ಮ ಪರ್ಫಾರ್ಮೆನ್ಸನ್ನು ಎನ್ಕೇಜ್ ಮಾಡಿಕೊಂಡು ಮಾಡಿದ್ದಾರೆ. ಯಂಗ್ಸ್ಟರ್ಸು ಒಳ್ಳೆಯದಾಗಲಿ, ನಿರ್ಮಾಪಕರಿಂದ ಹಿಡಿದು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಶಸ್ವಿಯಾಗಿದೆ. ಓಕೆ ಥ್ಯಾಂಕ್ ಯು ಸರ್. ಸಿನಿಮಾ ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳಿ, ಪರಿಪೂರ್ಣವಾದಂಥ ಒಂದು ಪ್ರಾಡಕ್ಟ್ ಆಚೆಗೆ ಬರಲಿ ಅಂತ ನಾನು ಕೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರನ್ನು ಮಾತಾಡಿಸಿ ಸರ್. 3 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಈ ವಯಸ್ಸಲ್ಲೂ ಸೈಕಲ್ ತುಳ್ಳಿ ನಮ್ಗೆ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಅಲ್ವಾ? ಸೈಕಲ್ ಏನು ಮತ್ತು ಇನ್ನೊಂದು ಏನಂತಂದರೆ ಲಿರಿಕ್ಸಲ್ಲಿ ಇರೋದು ಸೈಕಲ್ ಅನ್ನೋ ಸಾಂಗು. ಎಲ್ಲೆಲ್ಲೆಲ್ಲ ಸೈಕಲ್ ದುಡ್ದಿದ್ದಾರೆ ಅಂತಂದರೆ ಅದು ಆರ್ಟಿಸ್ಟ್ಗಳನ್ನೆಲ್ಲ ಕೂರಿಸ್ಕೊಂಡು ಸೈಕಲ್ ದುಡ್ದಿದ್ದಾರೆ. ಈ ವಯಸ್ಸಲ್ಲಿ ಇವ್ರ ಎನರ್ಜಿನ ಮೆಚ್ಚಬೇಕು. ನಾವಂತೂ ಸ್ಟಾರ್ಟಿಂಗು ಲಾಸ್ಟು ಒಂದು 1 ಮಂತ್ ಬ್ಯಾಕ್ ಶೂಟ್ ಮಾಡಿದಾಗ ಅಂದ್ಕೊಂಡ್ವಿ ಆಗಲ್ಲ ಅಂತ ಅನಿಸುತ್ತೆ ಸೈಕಲ್ ದುಡಿಯೋದಕ್ಕೆ ಹಂಗೆ ಹೀಗೆ ಅಂತ. ಆಮೇಲೆ ಈಗ 2 ದಿನ ಶೂಟ್ ಮಾಡಿದಾಗಂತೂ ನಮಗೆ ಫಸ್ಟ್ ಡೇ ಅನ್ನಿಸ್ಲೇ ಇಲ್ಲ ಸರ್, ಆಗೋದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎನರ್ಜಿನ ಮೆಚ್ಚಲೇಬೇಕು. ಅದು ಎಂತೆಂಥ ಕಡೆ ಇಲ್ಲಿ ಅದೇ ಸಿನಿಮಾ ನೋಡಿದಾಗ ಸಾಂಗ್ ಹೊರಗಡೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಯಾರು ನೋಡಿದ್ರು ಎಲ್ಲಿ ನೋಡಿದ್ರು ಅದು ಈ ವಯಸ್ಸಲ್ಲಿ ಅಂತ ಅನ್ನೋದು ಇದೆಯಲ್ಲ, ಆ ಪದ ಭಾಳ ಕಡೆ ರಿಪೀಟ್ ಆಗಿದೆ. ಫೋಟೋ ತೆಗೆದುಕೊಳ್ಳಕ್ಕೆ ಬರ್ತಾರೆ, ಈಗ ಸರ್ ಈ ವಯಸ್ಸಲ್ಲೂ ಹಿಂಗೆ ಮಾಡ್ತಾ ಇದ್ದಾರೆ, ಇನ್ನೆಲ್ಲ ನೋಡಿದ್ರೆ ಸರ್ ಈ ವಯಸ್ಸಲ್ಲೂ ಹಿಂಗಿದ್ದೀರಾ ಅಂತಾರೆ. ಈಗ ಈ ವಯಸ್ಸಲ್ಲೂ ಸೈಕಲ್ ಹೊಡಿತೀರಾ ಅಂತಾರೆ. ಸೈಕಲ್ ಆದ್ರಿಂದ ಇನ್ನೊಂದು ಜನ ಹೇಳ್ತಾರೆ ಸರ್, ನಮ್ಮ ಸಾಂಗ್ ನೋಡಿದ್ಮೇಲೆ ಸರಿನಾ, ನೀವು ನಿನ್ನೆ ಶೂಟ್ ಮಾಡಿದ್ರಿ ಅಲ್ಲ ನಾವಲ್ಲಿ ರಾಮಂತ ಆ ಒಂದು ಬಿಟ್ಗಳೆಲ್ಲ ಆ ಲೈನ್ಗಳೆಲ್ಲ ನೋಡಿದ್ಮೇಲೆ ಈ ವಯಸ್ಸಲ್ಲಿ ಇಂಥ ಪಾತ್ರ ಮಾಡಿದ್ದೀರಾ ಅಂತ ಸಿನಿಮಾದಲ್ಲಿ ನಿಮಗೆ ಎಲ್ಲರೂ
ಸ್ನೇಹಿತರು. ಯಾನ ಸಿನಿಮಾ ನೋಡೋರು ಹೌದು. ಗುರುತಿಸೋದು ಹೆಂಗೆ ಅಂದ್ರೆ ಪೋಲಿ ಪೋಸ್ಟ್ ಮ್ಯಾನ್ ಪೋಲಿ ಪೋಸ್ಟ್ ಮ್ಯಾನ್ ಅಂತ. ಪೋಸ್ಟ್ ಮ್ಯಾನ್ ಎಲ್ಲೂ ಇಲ್ಲ ಏನ್ ಸರ್? ಹೌದು ಹೌದು. ನನಗೆ ಅದೇ ಭಯ ಯಾರೇ ಬೇರೆ